ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಚಪಾತಿಯ ಕಲರ್ ನೋಡಿ ನಿಮಗೆ ಆಶ್ಚರ್ಯ ಆಗಿರ್ಬೋದು ಅಲ್ವ. ಇದು ಯಾವ ಕಲರ್ನ ಚಪಾತಿ, ಎಂತ ಮಾಡಿದೆ ಇದಕ್ಕೆ ಅಂತ ಹೇಳ್ಕೊಂಡು. ಇದಕ್ಕೆ ನಾನು ಶಂಖಪುಷ್ಪದ ಹೂವಿನಿಂದ ತೆಗೆದ ನೀರನ್ನು ಹಾಕಿ ಮಾಡಿರೋದು. ಇದಕ್ಕೆ ನಾನು ಗೋಧಿ ಆಗಲಿ ಅಕ್ಕಿ ಆಗಲಿ ಜೋಳ ಆಗಲಿ ಎಂತ ಕೂಡ ಬಳಸಲಿಲ್ಲ. ಓಟ್ಸನ್ನು ಪೌಡ್ರ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೇನೆ. ಓಟ್ಸು ಹಾಗೂ ಶಂಖಪುಷ್ಪದ ಯಾರೂ ಬೇಕಾದರೂ ತಿನ್ನಬಹುದಾದಂತಹ ಆರೋಗ್ಯಕರವಾದ ಹಾಗೂ ರುಚಿಯಾದ ಒಂದು ಚಪಾತಿ ಅಥವಾ ರೊಟ್ಟಿಯನ್ನು ಹೇಗೆ ಮಾಡೋದು ನೋಡುವ. ಇದಕ್ಕೆ ನಾನಿಲ್ಲಿ ಒಂದು 25 ಶಂಖಪುಷ್ಪವನ್ನು ತಗೊಂಡಿದ್ದೇನೆ. ಶಂಖಪುಷ್ಪದ ಹೂವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರ ತೊಟ್ಟನ್ನೆಲ್ಲ ತೆಗೆದುಕೊಳ್ಬೇಕು. ಈ ತೊಟ್ಟು ಬೇಡ ನಮಗೆ, ಬರೀ ಹೂವಿನ ಎಸಳುಗಳು ಮಾತ್ರ ಸಾಕು. ಹಾಗೆ 1 ಕಪ್ಪಷ್ಟು ಓಟ್ಸ್ ತಗೊಂಡಿದ್ದೇನೆ. ಓಟ್ಸ್ ಇಲ್ಲದವರು ಅಥವಾ ಓಟ್ಸ್ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಓಟ್ಸ್ ಉಪಯೋಗಿಸಲಿಕ್ಕೆ ಕೆಲವರಿಗೆ ಇಷ್ಟ ಇರುವುದಿಲ್ಲ, ಅಂಥವರು ಅಕ್ಕಿ ಹಿಟ್ಟನ್ನು ಅಥವಾ ಜೋಳದ ಹಿಟ್ಟನ್ನು ಕೂಡ ಬಳಸಿಕೊಳ್ಬೋದು. ನಾನು ಪರ್ಟಿಕ್ಯುಲರ್ಲಿ ಓಟ್ಸಲ್ಲೇ ಮಾಡಬೇಕು ಅಂತೇಳಿ ಇವತ್ತು ಓಟ್ಸಿಂದ ಮಾಡಿದ್ದು. ಹಾಗೆಯೇ ಶಂಖಪುಷ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಿರ್ಬೋದು, ಅದು ಕೂದಲ ಹೆಲ್ತಿಗೆ, ಹಾಗೆಯೇ ಮಕ್ಕಳ ಬುದ್ಧಿವಂತಿಕೆಗೆ, ಎಲ್ಲರಿಗೆ ಕೂಡ ನೆನಪು ಶಕ್ತಿ ಉಳಿಯಲಿಕ್ಕೆ ಎಲ್ಲರಿಗೆ ಕೂಡ ತುಂಬ ಒಳ್ಳೆಯದು. ಈಗ ನೋಡಿ, ಇಲ್ಲಿ 1 ಕಪ್ಪು ನೀರು ಹಾಕ್ಕೊಂಡು ಅದಕ್ಕೆ ನೀರು ಬಿಸಿಯಾದ ನಂತರ ಶಂಖಪುಷ್ಪ ಹಾಕಿದರೆ ಒಂದು 2ರಿಂದ 3 ನಿಮಿಷ ಕುದಿಸಿದರೆ ಸಾಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತದೆ ಅಂತೇಳಿ. ನಾನಿಲ್ಲಿ ಎಸಳನ್ನು ಉಪಯೋಗಿಸ್ತಾ ಇಲ್ಲ, ಎಸಳಿಂದ ತೆಗೆದ ನೀರನ್ನು ಮಾತ್ರ ಉಪಯೋಗಿಸಿಕೊಳ್ತಾ ಇದ್ದೇನೆ. ಈಗ ಓಟ್ಸನ್ನು ಸಣ್ಣದಾಗಿ ಹುಡಿ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಓಟ್ಸ್ ನೀವು ಯಾವ ಥರ ಹುಡಿ ಮಾಡಿದರೂ ಕೂಡ ಅದರಲ್ಲಿ ಇಡೀ ಉಳ್ಕೊಳ್ತದೆ. ಹಾಗಾಗಿ ಅದನ್ನು ಹುಡಿ ಮಾಡಿಕೊಳ್ಬೇಕು. ಈಗ ಶಂಖಪುಷ್ಪವನ್ನು ಕುದಿಸಿದ್ದೇವಲ್ಲ, ಅದರ ನೀರನ್ನು ತೆಗೆದುಕೊಳ್ಳುವ. ನಮಗೆ ಇದರಲ್ಲಿ ನೀರು ಮಾತ್ರ ಸಾಕು, ಶಂಖಪುಷ್ಪದ ದಳಗಳು ಬೇಡ. ಹುಡಿ ಮಾಡಿದಂತಹ ಓಟ್ಸಿಗೆ ನಮಗೆ ಸ್ವಲ್ಪ ಸ್ವಲ್ಪವೇ ಶಂಖಪುಷ್ಪದ ನೀರನ್ನು ಸೇರಿಸಿಕೊಂಡು, ನಾನಿಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹಾಗಾಗಿ ಅದು ಬರುವಷ್ಟು ಅದನ್ನೇ ಹಾಕ್ಕೊಳ್ತೇನೆ. ಉಳಿದಕ್ಕೆ ನೀರನ್ನು ಸೇರಿಸ್ಕೊಳ್ಳುವ. ನನಗೇನು ಬೇಕಾಗಲಿಲ್ಲ ನಾನು ಮಾಡಿರೋದಕ್ಕೆ. ಇದಕ್ಕೆ ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಆಪ್ಷನಲ್ಲಿ ನಿಮಗೆ ಬೇಕು ಅಂತ ಹೇಳಿಯೇ ಇಲ್ಲ, ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ನೋಡಿ ಈ ಥರ ನುಣ್ಣಗೆ ಹಿಟ್ಟನ್ನು ಕಲಸಿಕೊಳ್ಬೇಕು. ಸರಿಯಾಗಿ ನಿಮಗೆ ಉಂಡೆ ಮಾಡಲಿಕ್ಕೆ ಬರಬೇಕು. ಈಗ ನಿಮಗೆ ಎಷ್ಟು ದೊಡ್ಡ ಚಪಾತಿ ಬೇಕು ಅಥವಾ ರೊಟ್ಟಿ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ. ನಾನೀಗ ಇಲ್ಲಿ ತುಂಬ ದೊಡ್ಡ ಉಂಡೆ ಮಾಡಿಕೊಂಡ್ರೆ ದೊಡ್ಡದಾಗಿ ಅದನ್ನು ಲಟ್ಟಿಸಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಸಣ್ಣ ಸಣ್ಣದನ್ನಾಗಿ ಮಾಡಿಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಮಾಡಿ ಅದನ್ನು ರೌಂಡ್ ಶೇಪಿಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ ಈ ಥರ ಬೌಲಲ್ಲಿ ದುಂಡಗೆ ಬೇಕಾದ ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿಕೊಂಡ್ರೆ ಆಯ್ತು. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿಕೊಂಡು ಉಳಿದದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳಿ. ನೀವು ಲಟ್ಟಿಸಿದಂತಹ ಚಪಾತಿಯ ಥಿಕ್ನೆಸ್ ನೋಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ದಪ್ಪ ಬೇಕಾಗ್ತದೆ. ಇದು ತುಂಬ ತೆಳ್ಳಗೆ ಮಾಡಿದರೆ ನಿಮಗೆ ತೆಗಿಲಿಕ್ಕೆ ಬರೋದಿಲ್ಲ, ತುಂಬ ದಪ್ಪ ಮಾಡಿದರೆ ಕೂಡ ಅದು ಟೇಸ್ಟಾಗಿರೋದಿಲ್ಲ. ಹಾಗಾಗಿ ಅದನ್ನು ಒಂದು ಮೀಡಿಯಮ್ ಅಳತೆಯಲ್ಲಿ ಇಟ್ಕೊಳ್ಳಿ. ಈಗ ನೋಡಿ 2 ಕಡೆಯನ್ನು ಕೂಡ ತವ ಯಾವುದೇ ಆಗ್ತದೆ. ನಾನು ಓಡ್ಪಾಳ ತವ ಇಟ್ಕೊಂಡಿದ್ದೇನೆ. ನೀವು ದೋಸೆ ಮಾಡೋ ತವ ಕೂಡ ಆಗ್ತದೆ, ಚಪಾತಿ ಮಾಡೋ ತವ ಕೂಡ ಆಗ್ತದೆ. ಚೆನ್ನಾಗಿ 2 ಕಡೆಯನ್ನು ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. 2 ಕಡೆಯನ್ನು ಕೂಡ ತುಪ್ಪ ಈಗ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ಮೀಡಿಯಮ್ ಉರಿಯಲ್ಲಿ ಮಾಡಿದರೆ ಚೆನ್ನಾಗಿ ಬೇಯ್ತದೆ. 2 ಕಡೆ ಕೂಡ ಚೆನ್ನಾಗಿ ಬೇಯುವಲ್ಲಿವರೆಗೆ ಅದನ್ನು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಇದು ಚಪಾತಿ ಅಥವಾ ರೊಟ್ಟಿ ರೆಡಿ ಆಯಿತು. ಅದಕ್ಕೆಲ್ಲವನ್ನು ಕೂಡ ಅದೇ ಥರ ಲಟ್ಟಿಸಿ ಅದೇ ಥರ ಬೇಯಿಸ್ಕೊಳ್ಳುವ. ಇದನ್ನು ಮಾಡಲಿಕ್ಕೆ ಕೂಡ ಹಾಗೆ ನಮಗೆ ಒಂದು 10ರಿಂದ 15 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಕೊಳ್ಳಿಕ್ಕಾಗ್ತದೆ. ಮತ್ತು ಇದಕ್ಕೆ ನೀವು ಒಂದು ಸ್ವಲ್ಪ ಮಸಾಲೆ ಹುಡಿಗಳನ್ನೆಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಸೈಡ್ ಡಿಶ್ ಆಗಿ ಕೂಡ ಎಂತ ಕೂಡ ಬೇಡ, ಅಷ್ಟು ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿ ಕೂಡ ಬರ್ತದೆ. ಇದು ನಮ್ಮ ಉಬ್ಬು ರೊಟ್ಟಿ ಉಂಟಲ್ಲ ಅದೇ ಥರ ಉಬ್ಬಿಕೊಂಡು ಬರ್ತದೆ. 2 ಕಡೆ ಕೂಡ ಬಟ್ಟೆಯಲ್ಲಿ ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಹೋಗಿ. ಇದಕ್ಕೆ ನೋಡಿ ಈ ಥರ ತುಪ್ಪ ಹಾಕಿ ಬೇಕಾದರೂ ಕೂಡ ಬೇಯಿಸಿಕೊಳ್ಬೋದು. ನಾನು 2 ಕೂಡ ಟ್ರೈ ಮಾಡಿದೆ, 2 ಕೂಡ ಚೆನ್ನಾಗಿ ಬಂತು. ತುಪ್ಪ ಹಾಕಿದರೆ ಒಳ್ಳೆ ಕಲರ್ ಬರ್ತದೆ. ತುಪ್ಪ ಹಾಕಲಿಲ್ಲ ಅಂತಂದರೆ ನಿಮಗೆ ಅಷ್ಟೊಂದು ಕಲರ್ ಕಾಣಿಸೋದಿಲ್ಲ. ನೋಡಿ ಈ ಥರ 2 ಕಡೆಯನ್ನು ಕೂಡ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನೀವು ಒಂದು ಸೈಡ್ ಹಾಕ್ತಾ ಇದ್ದಾಗೇ ಅದು ಚೆನ್ನಾಗಿ ಉಬ್ಬಲಿಕ್ಕೆ ಶುರು ಆಗ್ತದೆ. ನೀವು ಅಲ್ಲಿ ಒಂಚೂರು ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ. ಉಬ್ಬು ರೊಟ್ಟಿ ಉಬ್ಬಿದಾಗೆ ಉಬ್ಬಿಕೊಂಡು ಬರ್ತದೆ. ನಮ್ಮ ಓಟ್ಸಿನ ಚಪಾತಿ ಅಥವಾ ರೊಟ್ಟಿ ನೀವು ಎಂತ ಬೇಕಾದರೆ ಹೆಸರು ಇಟ್ಕೊಳ್ಬೋದು. ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಗ್ತದೆ ಆ ಹೆಸರನ್ನು ಇಟ್ಕೊಳ್ಬೋದು. ಯಾಕೆಂದರೆ ಕೆಲವು ಮಕ್ಕಳಿಗೆ ಚಪಾತಿ ಆಗೋದಿಲ್ಲ, ಕೆಲವು ಮಕ್ಕಳಿಗೆ ರೊಟ್ಟಿ ಆಗೋದಿಲ್ಲ. ಆವಾಗ ಮಕ್ಕಳಿಗೆ ಯಾವುದು ಇಷ್ಟ ಆಗ್ತದೆ ಆ ಹೆಸರನ್ನು ಇಟ್ಟು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ಕೊಂಡು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ.
ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.